ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಧಾರಾಕಾರ ಮಳೆಯಿಂದ ಮನೆ ಮೇಲೆಯೇ ಕುಸಿದು ಬಿದ್ದ ಗುಡ್ಡ. ಮಂಗಳೂರು ಹೊರವಲಯದ ಕಣ್ಣೂರು ಎನ್ನುವಲ್ಲಿ ಘಟನೆ. ಮದುವೆ ಸಮಾರಂಭಕ್ಕೆ ತೆರಳಿದ್ದ ವೇಳೆ ದುರ್ಘಟನೆ, ತಪ್ಪಿದ ಅನಾಹುತ. ಗುಡ್ಡ ಕುಸಿತದಿಂದ ಅಪಾಯದಲ್ಲಿರುವ ಕಣ್ಣೂರಿನ 4 ಮನೆಗಳು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ, ಪರಿಶೀಲನೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ. ಭಾರೀ ಮಳೆಗೆ ಕುಸಿದು ಬಿದ್ದ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ. ಕೇರಳದ ಕಾಸರಗೋಡು ಜಿಲ್ಲೆಯ ಚೆರ್ಕಳದಲ್ಲಿ ನಡೆದ ಘಟನೆ. ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿರುವ ವಾಹನ ಸವಾರರು. ಭಾರೀ ಮಳೆ ಹಿನ್ನೆಲೆ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್. ಉತ್ತರ ಕನ್ನಡದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ. ಉಡುಪಿಯಲ್ಲಿ ಶಾಲೆ ಸೇರಿದಂತೆ ಕಾಲೇಜುಗಳಿಗೂ ರಜೆ ಘೋಷಣೆ. ಪಶ್ಚಿಮ ಘಟ್ಟದ ಪುಷ್ಪಗಿರಿ ತಪ್ಪಲಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಹಾರಂಗಿ ಜಲಾಶಯದಿಂದ ನದಿಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆ. ನದಿ ತಟದ ಜನರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆ. ಕಾಂತಾರ ಚಿತ್ರತಂಡಕ್ಕೆ ಎದುರಾದ ಮತ್ತೊಂದು ಕಂಟಕ. ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ಬಗ್ಗೆ ಅನುಮತಿ ಪತ್ರ ಸಲ್ಲಿಸಲು ಸೂಚನೆ. ಹೊಸನಗರ ತಹಶೀಲ್ದಾರ್ ರಶ್ಮಿಯಿಂದ ನೋಟಿಸ್ ಜಾರಿ. ಪ್ರಜಾಪ್ರಭುತ್ವ ಬೆಳಿಬೇಕಾದ್ರೆ ಜಾತೀಯತೆ ಹೋಗಬೇಕು, ಎಲ್ಲರಿಗೂ ಸಮಾನ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿ. ಜೆಡಿಎಸ್ ಪಕ್ಷ ಬಲವರ್ಧನೆಗೆ ನಿಖಿಲ್ ರಾಜ್ಯಾದ್ಯಂತ ಪ್ರವಾಸ. ಗೊಬ್ಬಿ ಕುಣಿಗಲ್ ಕ್ಷೇತ್ರದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ. ತುಮಕೂರಿನಲ್ಲಿ ಹೆಚ್ಚು ಸ್ಥಾನ ಪಡಿತೇವೆ ಎಂದ ನಿಖಿಲ್. ಇಸ್ರೇಲ್ನ ಕ್ಷಿಪಣಿ ದಾಳಿಗೆ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲ. ಸರ್ಕಾರಿ ಒಡೆತನದ ಟಿವಿ ಚಾನೆಲ್ ಮೇಲೆ ಡೆಡ್ಲಿ ಅಟ್ಯಾಕ್. ಆತಂಕದಲ್ಲಿ ಓಡಿದ ನ್ಯೂಸ್ ಓದ್ತಾ ಇದ್ದ ಆಂಕರ್. ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಭಾರತ ಸೈಪ್ರಸ್ ದೇಶಗಳ ಕಳವಳ. ಇದು ಯುದ್ಧದ ಯುಗವಲ್ಲ ಎಂದು ಉಭಯ ನಾಯಕರ ಜಂಟಿ ಅನಿಸಿಕೆ. ಕೆನಡಾದ G7 ಶೃಂಗಸಭೆಯಲ್ಲೂ ಯುದ್ಧದ ಬಗ್ಗೆ ಚರ್ಚೆ ಸಾಧ್ಯತೆ. ಮಹಾರಾಷ್ಟ್ರದಲ್ಲಿ ವರುಣ ಆರ್ಭಟಕ್ಕೆ ಭಾರೀ ಅವಾಂತರ. ಮುಂಬೈನ ವಾಶಿ ಪ್ಲಾಜಾ ವಾಣಿಜ್ಯ ಸಂಕೀರ್ಣದಲ್ಲಿ ರಸ್ತೆ ಕುಸಿತ. ತುರ್ಬೆ ರೈಲು ನಿಲ್ದಾಣ ಜಲಾವೃತ. ಪ್ರಯಾಣಿಕರ ಪರದಾಟ. ಗುಜರಾತ್ನಲ್ಲಿ ಧಾರಾಕಾರ ಮಳೆಗೆ ಪ್ರವಾಹ ಪರಿಸ್ಥಿತಿ. ಭವಾನಗರದ ಪ್ರವಾಹದಲ್ಲಿ ಸಿಲುಕಿದ 40 ಜನರ ರಕ್ಷಣೆ. ರಸ್ತೆಗಳು ಜಲಾವೃತ. ಜನಜೀವನ ಅಸ್ತವ್ಯಸ್ತ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ದೋಷ. ತಾಂತ್ರಿಕ ಸಮಸ್ಯೆಯಿಂದ ಡಿಲ್ಲಿಯಿಂದ ಬರ್ತಾ ಇದ್ದ ವಿಮಾನ ಹಾಂಗ್ಕಾಂಗ್ಗೆ ವಾಪಸ್. ಸುರಕ್ಷಿತವಾಗಿ ತುರ್ತು ಭೂಸ್ಪರ್ಶ ಮಾಡಿದ ಫ್ಲೈಟ್. ಸಿಂಧೂ ನದಿ ವಿಚಾರಕ್ಕೆ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಆಘಾತ. ಪಾಕ್ಗೆ ಸಿಂಧೂ ಹರಿವು ತಪ್ಪಿಸಲು 113 ಕಿಲೋಮೀಟರ್ ಕಾಲುವೆಗೆ ಸಿದ್ಧತೆ. 3 ವರ್ಷಗಳಲ್ಲಿ ಕಾಲುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಚಿಂತನೆ. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟ. ಸೆಪ್ಟೆಂಬರ್ 30ರಂದು ಬೆಂಗಳೂರಿನಲ್ಲಿ ಟೂರ್ನಿಗೆ ಚಾಲನೆ. ಫೈನಲ್ ಪಂದ್ಯವೂ ಇಲ್ಲೇ. ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯ. ಗೊಂದಲಗಳಿಗೆ ಬಿತ್ತು ತೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.